ಎರಡು ವಿಷಯಗಳನ್ನ ನಾನು ಪ್ರಸ್ತಾಪ ಮಾಡ್ತೀನಿ, ಮತ್ತು ಲಕ್ಷ್ಮಣ್ ಅವರು ಮನೋಹರ್ ಅವರು ಇಲ್ಲಿ ಜಾಯ್ನ್ ಆಗ್ತಾರೆ. ಮೊದಲನೇದು ತಮಗೊಂದು ಪತ್ರದ ಪ್ರತಿಯನ್ನು ನಾನು ಕೊಡ್ತೀನಿ. ಲೇಯರ್ ಸಿಂಗ್ ಅವರು ಒಂದು ಹಗರಣದಲ್ಲಿ ಇದ್ದಾರೆ ಎನ್ನುವಂಥ ಆರೋಪ ಇದೆ. 2011ರಲ್ಲಿ ಯಡಿಯೂರಪ್ಪನವರ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಸುಮಾರು 10 ಲಕ್ಷ ಸೀರೆಗಳನ್ನ ಪರ್ಚೇಸ್ ಮಾಡ್ತಾರೆ. ಅದು ಗುಜರಾತ್ನ ಸೂರತ್ನಿಂದ ಪರ್ಚೇಸ್ ಮಾಡ್ತಾರೆ. ಆ ಸೀರೆ ವ್ಯಾಲ್ಯೂ ಇದ್ದಂಥದ್ದು ಸುಮಾರು 100 ರೂಪಾಯಿ. ಅದಕ್ಕೆ ಜಾಸ್ತಿ ಕೋಟ್ ಮಾಡಿ ಒಟ್ಟಾರೆ 23 ಕೋಟಿ ರೂಪಾಯಿಗಳ ಒಂದು ಸೀರೆ ಹಗರಣವನ್ನು ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ 2011ರಲ್ಲಿ ನಡೆದಿರ್ತಕ್ಕಂಥದ್ದು ಒಂದು ಆರೋಪ ಇದೆ. ಈ ಸಂಬಂಧ ಆವತ್ತು ಮೋಟಮ್ನವರು ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಚರ್ಚೆ ಮಾಡ್ತಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ತಿನ ಸದಸ್ಯರಾದಂಥ RV ವೆಂಕಟೇಶ್ ಅವರು, ಆವತ್ತಿನ MLC ಆದಂಥ ದಯಾನಂದ್ ಅವರು, ಇವರೆಲ್ಲ ಚರ್ಚೆ ಮಾಡಿ ಇದರ ತನಿಖೆ ಆಗಬೇಕು ಅಂತೇಳಿ ಸದನದ ಒಳಗಡೆ, ಅಂದರೆ ವಿಧಾನ ಪರಿಷತ್ತಿನ ಒಳಗಡೆ ಸುದೀರ್ಘವಾದಂಥ ಚರ್ಚೆಯನ್ನು ಮಾಡಿದ್ದಾರೆ. ಇವತ್ತು 23 ಕೋಟಿ ರೂಪಾಯಿ ಹಗರಣಗಳಿಗೆ ಸಂಬಂಧಪಟ್ಟಂತೆ ಒಂದು ತನಿಖೆ ಆಗಬೇಕು ಅಂತೇಳಿ ನಾನು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಇವತ್ತು ಪತ್ರವನ್ನು ಬರೆದಿದ್ದೇನೆ. ಏಕೆಂದರೆ ಸಾರ್ವಜನಿಕರ ಹಣದ ಸಂರಕ್ಷಣೆ ಆಗಬೇಕು ಮತ್ತು ರಾಜ್ಯದ ಹಣ ಸಂರಕ್ಷಣೆ ಆಗಬೇಕು. ಇದರಲ್ಲಿ ಲೇಯರ್ ಸಿಂಗ್ ಅವರು ಪಾಪ ಅವರು ಮೊನ್ನೆ ಏನೇನೋ ಮಾತಾಡ್ತಾ ನಾನು ರಾಜಸ್ಥಾನದಿಂದ ಬಂದಿದ್ದು ಒಪ್ಕೊಂಡು ಅದ್ರ ಮೇಲೆ ಇನ್ನೇನೋ ಕೆಲವು ಮಾತುಗಳು ಆಡಿದ್ದಾರೆ. ಬಹಳ ಸಂತೋಷ. ಅವರು ರಾಜಸ್ಥಾನದ ಹಿತಾಸಕ್ತಿ ಕಾಪಾಡ್ತಾರೋ, ಕರ್ನಾಟಕದ ಹಿತಾಸಕ್ತಿ ಕಾಪಾಡ್ತಾರೋ, ಅಥವಾ ಇದೇ ಥರದ ಆರೋಪಗಳು ಎದುರಿಸ್ಕೊಂಡಿರ್ತಾರೋ ಅನ್ನೋದು ಅವರು ಉತ್ತರ ಕೊಡಬೇಕಾಗುತ್ತೆ. ನಾನು ವಿನಂತಿಯನ್ನು ಮಾಡ್ತೇನೆ, ಲೇಯರ್ ಸಿಂಗ್ ಅವರು ಸಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಹಿತದೃಷ್ಟಿಯಿಂದ, ಕನ್ನಡಿಗರ ಹಿತದೃಷ್ಟಿಯಿಂದ ಮುಖ್ಯಮಂತ್ರಿಗಳಿಗೆ ಅವರು ಸಹ ಒಂದು ಪತ್ರವನ್ನು ಬರೆದು ಒಂದು ಪಾರದರ್ಶಕವಾದಂಥ ತನಿಖೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಲೇಯರ್ ಸಿಂಗ್ ಅವರಿಗೆ ವಿನಂತಿಯನ್ನು ಮಾಡ್ತೇನೆ. ಕಾರಣ ಇಷ್ಟೇ, ಕರ್ನಾಟಕದಲ್ಲಿರ್ತಕ್ಕಂಥ ನೇಕಾರರು, ಕರ್ನಾಟಕದಲ್ಲಿರ್ತಕ್ಕಂತಹ ಸಹಕಾರಿ ಸೊಸೈಟಿಗಳು, ಅಂದರೆ ಈ ನೇಯ್ಗೆಗೆ ಸಂಬಂಧಪಟ್ಟಂತೆ ಸಹಕಾರಿ ಸೊಸೈಟಿಗಳು ಸೀರೆ ಉತ್ಪಾದನೆಯಲ್ಲಿ ತಮ್ಮದೇ ಆದಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಇವನ್ನೆಲ್ಲ ಬಿಟ್ಟು ಸೂರತ್ತಿಂದ ಸೀರೆಯನ್ನು ಪರ್ಚೇಸ್ ಮಾಡ್ಕೊಂಬಂದು ಏನಕ್ಕೆ ಅವಕಾಶ ಮಾಡಿಕೊಟ್ರು ಅನ್ನೋದು ತನಿಖೆ ಆಗಬೇಕು. ಹಾಗಾಗಿ ನಾನು ಸಿದ್ದರಾಮಯ್ಯನವರಿಗೆ ಇವತ್ತು ಪತ್ರವನ್ನು ಬರೆದು ವಿನಂತಿಯನ್ನು ಮಾಡಿದ್ದೇನೆ. ದಯಮಾಡಿ ಈ 2011ರ ಭಾಗ್ಯಲಕ್ಷ್ಮಿ ಯೋಜನೆಯ ಉಚಿತ ಸೀರೆ ಹಗರಣಕ್ಕೆ ಸಂಬಂಧಪಟ್ಟಂತೆ 23 ಕೋಟಿ ರೂಪಾಯಿ ಹಗರಣ ಏನು ವಿಧಾನ ಪರಿಷತ್ತಲ್ಲಿ ಚರ್ಚೆ ಆಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಬೇಕು ಅಂತೇಳಿ ನಾನು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ. ಅವರಿಗೆ ತನಿಖೆ ಮಾಡೋದಕ್ಕೆ ಮನವಿಯನ್ನು ಮಾಡ್ತೇನೆ. ಇದು ಒಂದು. ಎರಡನೇದು, ಇನ್ನೊಂದು ಬಹಳ ಪ್ರಮುಖ ವಿಚಾರ. ನಿನ್ನೆ ಮೊನ್ನೆ ನಾವು ಶಾಲೆಗೆ ಒಂದು ಕಟ್ಟಡವನ್ನು ತಗೊಂಡು ಬಿರಿಯಾನಿ ಸೆಂಟರ್ ಮಾತಾಡೋದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ. ನಿನ್ನೆ ಸನ್ಮಾನ್ಯ BJP ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಾಯಕರು ಯಾರು ಮಾತಾಡಿಲ್ಲ, ಯಾರು ನಿಯೋಗ ಹೋಗಿದ್ದಾರೆ, ಎರಡನೇ ಹಂತ ನಾಯಕ ಹೋಗ್ಬಿಟ್ಟಿದ್ದಾರೆ ಅಂತೇಳಿ ನನಗೆ ಗೊತ್ತಿಲ್ಲ. ವಿಜೇಂದ್ರರವರು ಅಮೆರಿಕ ಅಧ್ಯಕ್ಷರು ಬಂದು ಕಂಪ್ಲೇಂಟ್ ಕೊಡಬೇಕು ಅಂತ ಏನಾದ್ರು ಬಯಸ್ತಾ ಇದ್ದಾರೆ ಅನ್ನೋ ನನಗೆ ಗೊತ್ತಿಲ್ಲ. ಅವರು ತಿಳ್ಕೋಬೇಕು. ಇವತ್ತು ಅಲ್ಲಿ BJPನಲ್ಲೇ 2 ಸ್ಪಷ್ಟವಾದಂಥ ವಿಭಾಗಗಳು ಸೃಷ್ಟಿಯಾಗಿದೆ. ಏನು ಜಗನ್ನಾಥ ಭವನ ಇದೆ, ಅದು BJP ಹಿರಿಯ ನಾಯಕರೇ ಹೇಳೋ ರೀತಿಯಲ್ಲಿ ಬಾಲಭವನವಾಗಿ ಪರಿವರ್ತನೆಯಾಗಿದೆ. ಬಾಲಭವನದ ನಾಯಕರು ಸನ್ಮಾನ್ಯ ವಿಜೇಂದ್ರರವರು, ಸನ್ಮಾನ್ಯ R ಅಶೋಕ್ರವರು, ಸನ್ಮಾನ್ಯ ಡಾಕ್ಟರ್ ಅಶ್ವಥ್ ನಾರಾಯಣರವರು, ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರು, ಚಿಕ್ಕಬಳ್ಳಾಪುರದ ನಾಯಕರು. ಇವತ್ತು ಅವರ ಸಾಲಿಗೆ ಜಗನ್ನಾಥ ಭವನದಿಂದ ಶಿಫ್ಟ್ ಆಗಿ ಇವರು ಛಲವಾದಿ ನಾರಾಯಣಸ್ವಾಮಿ ಅವರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಹಿರಿಯ ನಾಯಕರು ಹೇಳ್ತಾ ಇದ್ದಾರೆ, ಜಗನ್ನಾಥ ಭವನ ಬೇರೆ, ಬಾಲಭವನ ಬೇರೆ, ಇವರೆಲ್ಲ ಬಾಲಭವನದ ನಾಯಕರು ಅಂತೇಳಿ. ಇವತ್ತೇನು ಅಲ್ಲಿ ಜಗನ್ನಾಥ ಭವನದ ನಾಯಕರಾಗಿರ್ತಕ್ಕಂಥ ಸಂತೋಷ್ ಇರ್ಬೋದು, ಯತ್ನಾಳ್ ಅವರು ಇರ್ಬೋದು, CT ರವಿ ಇರ್ಬೋದು, ರವಿಕುಮಾರ್ ಇರ್ಬೋದು, ಬಸವರಾಜ ಬೊಮ್ಮಾಯಿ ಅವರು ಇರ್ಬೋದು, ಇವರೆಲ್ಲ ಹೇಳ್ತಾ ಇದ್ದಾರೆ ಇವರೆಲ್ಲ ಬಾಲಭವನದ ನಾಯಕರು ಅಂತೇಳಿ. ಹಾಗಾಗಿ ನಾನು ಸನ್ಮಾನ್ಯ ವಿಜೇಂದ್ರ ಅವರಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಛಲವಾದಿ ನಾರಾಯಣಸ್ವಾಮಿ ಅವ್ರ ಮೇಲೆ ಅಲ್ಯಾರೋ ಅಮೆರಿಕ ಪ್ರೆಸಿಡೆಂಟ್ ಬಂದು ಕಂಪ್ಲೇಂಟ್ ಕೊಡೋದು ಅಥವಾ ಮಾತಾಡೋದು ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಪ್ರತಿ ನಾಯಕರು ಮಾತಾಡೋದಕ್ಕೆ ಹಕ್ಕನ್ನು ಹೊಂದಿದ್ದಾರೆ. ಅವ್ರು ಮಾಡಿರ್ತಕ್ಕಂಥ ಆರೋಪವನ್ನು ಸಮರ್ಥನೆ ಮಾಡಿಕೊಳ್ಳೋ ರೀತಿಯಲ್ಲಿ ಇವತ್ತು ವಿಜೇಂದ್ರ ಅವರು ಮಾತಾಡಿದ್ದಾರೆ. ಯಾಕೆಂದರೆ ಅವ್ರಿಗೆ ಅವ್ರ ಮೇಲೆ ಆರೋಪ ಇದೆ, ಅಪ್ಪನ ಸೈನು ಫೋರ್ಜರಿ ಮಾಡಿ ತಗೊಂಡೋಗಿ ವ್ಯವಹಾರ ಮಾಡುವಂಥ ಆರೋಪ ಇವತ್ತು ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ವಿಜೇಂದ್ರ ಅವರು ಮೊದಲು ಏನು ಅವರ ಪಕ್ಷದ ನಾಯಕರುಗಳು H. ವಿಶ್ವನಾಥ್ ಇರ್ಬೋದು, ಯತ್ನಾಳ್ ಇರ್ಬೋದು, ಅಥವಾ ಬೆಲ್ಲದ್ ಇರ್ಬೋದು, ಅನೇಕ ನಾಯಕರು ಗುರುತರವಾದಂಥ ಆರೋಪಗಳನ್ನ ಮಾಡಿ
ಅವರ ಹೈಕಮಾಂಡ್ಗೆ ಪತ್ರ ಬರೆದಿದ್ರು. 20,000 ಕೋಟಿ ರೂಪಾಯಿಗಳ ಒಂದು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಆರೋಪವನ್ನು ಮಾಡಿದ್ರು. ಅದೇ ರೀತಿ ಇವತ್ತು ಸಹ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸಹಿಯನ್ನು ಫೋರ್ಜರಿ ಮಾಡಿರ್ತಕ್ಕಂಥ ಆರೋಪ ಇದೆ. ಇದ್ರ ಬಗ್ಗೆ ವಿಜೇಂದ್ರ ಅವರು ದಯಮಾಡಿ ಒಬ್ಬ ಪಕ್ಷದ ಅಧ್ಯಕ್ಷರಾಗಿ ರಾಜ್ಯ ಸರ್ಕಾರಕ್ಕೆ ಎನ್ಕ್ವೈರಿಗೆ ಕೇಳಿ ಪತ್ರ ಬರೆದ್ಬಿಟ್ರೆ ಖಂಡಿತ ಅದನ್ನ ಈ ಸರ್ಕಾರ ಮಾಡುತ್ತೆ ಅನ್ನೋ ಮಾತನ್ನು ಹೇಳಿ ಈಗ ಸನ್ಮಾನ್ಯ ಲಕ್ಷ್ಮಣ್ ಅವರು ಕೆಲವು ವಿಚಾರವನ್ನು ಹಂಚಿಕೆ ಮಾಡ್ತಾರೆ. ಅದಾದ್ಮೇಲೆ ಮನೋಹರ್ ಅವರು ಮಾತಾಡ್ತಾರೆ.